ಸಾರಿ 8ರಿಂದ 9 ಕ್ವಿಂಟಲ್ ಬರುತ್ತೆ ರೀ. ಈ ಸಾರಿ 13ರಿಂದ 14 ಕ್ವಿಂಟಲ್ ಬಂದ್ರಿ. ಇದು ನಾವು ನೋಡಿದ್ರಿ ವಿಚಿತ್ರ ಹೆಂಗಂದ್ರೆ ಹೆಂಗೆ ಸಿಕ್ತಲ್ಪ, ಇದು ಬಂಗಾರ ಅನ್ನಂಗೆ ಐತೆ ನನಗೆ. ನಾವು ಹತ್ತಿ ಬೆಳೆಗಾರ ರೀ. ನಾವು 7 ಎಕರೆ ಹತ್ತಿ ರೀ. 7 ಎಕರೆ ಹತ್ತಿಯಲ್ಲಿ ಫಸ್ಟು ಬೇರೆ ಕೆಮಿಕಲ್ ಹೊಡ್ತಿದ್ವಿ ರೀ. ಆ ಬೇರೆ ಕೆಮಿಕಲ್ಕಿಂತ ಈ ಕೆಮಿಕಲ್ಕಿಂತ ಇದು ಡೆವಲಪ್ ಆಗಿತ್ತು ರೀ. ಆ ಕೆಮಿಕಲ್ ಅಷ್ಟೊಂದು ಇದ್ದಿದ್ದಿಲ್ಲ ರೀ. ಟೆರೇಸ್ ಹೊಡೆದ ಮೇಲೆ ಫುಲ್ ಕಾಪ್ ಸೆಟ್ಟಿಂಗು, ಬೆಳವಣಿಗೆ, ಗ್ರೋತು, ಹೊಲ ಭಾಳ ವಿಚಿತ್ರವಾಗಿ ಬಂದ್ಬಿಡ್ತು ರೀ. ಇದು ಹೊಡೆದ್ರಲ್ಲಿಂದ ಹೆಂಗೈತಂದ್ರೆ ರೀ ನಮಗೆ ಭಾಳ ಫುಲ್ ಸಂತೋಷ ರೀ. ಹಬ್ಬನೂ ಬಂದಂಗೆ ಆಗಿತ್ತು ರೀ. ಅದರಲ್ಲಿಂದ ಇದು ಟೆರೇಸ್ ಬೇರೆಯವ್ರಿಗೆ ಹೇಳಿದ್ರಿ. ಇಲ್ಲಿ ಮೆಣಸು ಗಿಡದ ಪ್ಲಾಟ್ ಅವ್ರ ಬಗಲಾಗ ಆ ಪ್ಲಾಟ್ನ ರೀ ಅವ್ರು ಹೊಡೆದ ರೀ. ಮೆಣಸಿನ ಪ್ಲಾಟ್ನ ರೀ ಅವ್ರು ನೋಡ್ಬೇಕು ರೀ, ಚಿತ್ರಕಾಯಿ ಹಿಡಿದ್ರಿ. ಅದು ಹೇಳ್ಬೇಕಂದ್ರೆ ಅಷ್ಟು ಸಂತೋಷ ಆಗಿಬಿಟ್ಟದ್ರಿ ಅವ್ರಿಗಿನ. ಸಾರಿ 8ರಿಂದ 9 ಕ್ವಿಂಟಲ್ ಬರುತ್ತೆ ರೀ. ಈ ಸಾರಿ 13ರಿಂದ 14 ಕ್ವಿಂಟಲ್ ಬಂದ್ರಿ. ಇದು ಈ ಸದ್ದು ಒಬ್ಬ ರೈತರಿಂದ ಹೇಳೋದ್ರಿಂದ 12 ಮಂದಿ ರೈತರಿಗೆ ಹೇಳಿದ್ರಿ ನಾನು. ಈ ಸದ್ದು ನಮ್ಮ ಅಣ್ಣ ಬಗಲಾಗ ಒಂದು 6 ಎಕರೆ ಅದ್ರಿ, ನಂದು 7 ಎಕರೆ ಅದ್ರಿ. ಬಗಲಾಗ ಇನ್ನೊಬ್ಬ ಒಂದೊಂದು 4 ಎಕರೆ ಅದ್ರಿ. ಮೆಣಸಿನ ಪ್ಲಾಟಿಂದ ಒಂದು 10 ಎಕರೆ ಅದ್ರಿ. 7 ಎಕರೆ ಮಾಡ್ಯಾನ ರೀ. ಸದ್ದು ಪ್ರೆಸೆಂಟಾಗಿ ತೋರಿಸ್ತೀನಿ ರೀ. ಅವನದು ಚಿತ್ರವಾಗಿ ಮೆಣಸು ಗಿಡ ಬಂದ್ರಿ ಸರ್. ಹಂಗಾಗ್ಯದ ರೀ ಒಂದು ಕಾಪ್ ಸೆಟ್ಟಿಂಗ್, ಕಾಯಿ ತೆಳಗೆ ಬೀಳಂಗಾಗ್ಯವ್ರಿ ಕಾಯಿ ಈ ಟೆರೇಸ್ ಹೊಡೆದ್ಮೇಲೆ ರೀ. ಇದು ಹೇಳ್ಬೇಕಂದ್ರೆ ಈ ಸದ್ದು ಈ ಕಂಪನಿ ಎಲ್ಲಿ ಸಿಕ್ಕಿದ್ದಿಲ್ಲ ರೀ ನಮ್ಗೆ. ಆ ಥರ ಡೆವಲಪ್ ಆಗ್ಯದ ರೀ. ಇದು ಮುಂದೆ ಹೇಳೋದ್ರಿಂದ 10 ಮಂದಿ ರೈತರಿಗಲ್ರಿ 50 ಮಂದಿ ರೈತರಿಗಾದ್ರೆ ಹೇಳ್ಬೋದ್ರಿ ನಾನು. ಫಸ್ಟ್ ಸ್ಟಾರ್ಟಿಂಗ ಫಲ ಇದ್ದಿಲ್ಲ ರೀ. ಫಲ ಬಂತು ರೀ ಫುಲ್ ಗ್ರೋತ್ ಆಗಿ, ಮ್ಯಾಲೆ ಚಿಗುರು ಬಂತು ರೀ, ಬೆಳವಣಿಗೆ ಐತೆ ರೀ. ಕಾಪ್ ಸೆಟ್ಟಿಂಗ ಕಾಯಿ ಭಾಳ ಐತೆ ರೀ. ಮೊದಲು ಕಾಯಿ ಇದ್ದಿಲ್ಲ ರೀ. ಕಾಯಿ ಹೆಂಗೈತಂದ್ರೆ ಒಂದು ಸರಕ್ಕೆ 2 ಕಾಯಿ ಇತ್ತು ರೀ. ಈ 2 ಕಾಯಿದ್ರಿಂದ 4-5 ಕಾಯಿ ಬಂತು ರೀ. 4-5 ಕಾಯಿ ಒಂದು ಸರಕ್ಕೆ ರೀ. ಒಂದು ಸರಕ್ಕೆ 4-5 ಕಾಯಿ ಬಂತು. ಅದಕ್ಕೆ 2-3 ಇದ್ದವ್ರು ಫಸ್ಟಿಗೆ ಸ್ಟಾರ್ಟಿಂಗ್ ನಾವು ಮಾಡೋ ಹೊತ್ನಾಗ. ಇದು 4-5ರಿಂದ ಈ ತಳಿ ಅದು ಹೆಂಗಂದ್ರೆ ಫುಲ್ ರಪ್ಪವಾಗಿ ದಮ್ಮವಾಗಿ ಬಂತು ರೀ ಫುಲ್. ಆ ಸಾರಿ ಅವಾಗ ಕಾಯಿ ಸಣ್ಣತ್ತು ರೀ. ಈ ಟೆರೇಸ್ ಹೊಡೆದ್ಮೇಲೆ ಫುಲ್ ಈ ತಳಿ ಫುಲ್ ದಮ್ ಅದ ರೀ. ಟೆರೇಸ್ ಸ್ಟಾರ್ಟಿಂಗ್ ರೀ ಯಾವಾಗ ಬಳಸ್ಬೇಕು ಸ್ಟಾರ್ಟಿಂಗ್ ಅಂತ ಕೇಳಿದ್ರೆ 40ರಿಂದ 45ರಿಂದ ಮೇಲ್ಪಟ್ಟ ಬಳಸ್ಬೇಕು ರೀ. ಹತ್ತಿ ಊರಿದ ಮೇಲೆ ರೀ ಬೀಜ ಹತ್ತಿ ಊರ್ತಾರೆ ರೀ. 40-45ರಿಂದ ಹೊಡೆದ ಮೇಲೆ ಸ್ಟಾರ್ಟಿಂಗ್ ಎಣ್ಣೆ ಹೊಡೆ ಹೊತ್ನಾಗ ರೀ ಟೆರೇಸ್ 45-50ರಿಂದ ಒಳಗೆ ಹೊಡಿಬೇಕು ರೀ. ಮತ್ತು ನೆಕ್ಸ್ಟ್ ಇನ್ನೊಂದು ಸಾರಿ ಹೊಡಿಬೇಕು ರೀ. ಅದು ಒಂದೇ ಸಾರಿ ಹೊಡೆದ್ರೆ ಇದಾಗಲ್ಲ ಟೆರೇಸ್ ರೀ. 2 ಸಾರಿ ಹೊಡಿಬೇಕು. ಆವಾಗ ಕೊಂಬೆ ರೆಕ್ಕೆಗಳು ಒಂದು ಫಲದ್ರಿಂದ 5-6 ಫಲಗಳನ್ನು ರೆಕ್ಕೆ ಮುಂದಕ್ಕೆ ಬರ್ತಾರೆ. ಈ ಟೆರೇಸ್ ಹೊಡೆದ ಮೇಲೆ ರೀ ಕೆಳಗಲಿಂದ ಹಿಡ್ಕೊಂಡು ಮ್ಯಾಗ ತನಕ ಕಾಯಿ ಎಷ್ಟಾದ ಅಂತ ಕೇಳಿದ್ರಿಂದ 65ರಿಂದ 70 ಅದ ರೀ. ಎಣಿಸಿನ್ರಿ ಸರ್ ಕಾಯಿ ತಳಿ 60ರಿಂದ 70 ಬೇಕಾದಷ್ಟು ಎಣಿಸ್ಬೋದು ರೀ. ಇದಕ್ಕೆ ಟೆರೇಸ್ ಎಣ್ಣೆ ಹೊಡೆಯೋದ್ರಿಂದ ಹಾಕ್ಲಾರ್ದಂಥ ಬೇರೆ ಹೊಲ ತೋರಿಸ್ತೀನಿ ಸರ್. ಆ ಟೆರೇಸ್ ಬಳಸಲಾರ್ದಂಥ ಎಣ್ಣೆ ಬಳಸೋಂಥ ಎಣ್ಣೆಗೆ ಆ ಬಳಸಿದ ಎಣ್ಣೆ ಅಂತಂತಂದರೆ ಅದಕ್ಕೆ 10 kg ಹೆಚ್ಚಿಗೆ ಬಂದ್ರಿ ಸರ್. ಇದಕ್ಕೆ 10 kg ಕಡಿಮೆ ಬಂದ್ರಿ ಬಳಸಲಾರ್ದಂಥ ಹೊಲಕ್ಕೆ ಹತ್ತಿ ಕಾಟ ಮಾಡಿದ್ರಿ. 1 ಎಕರೆಗೆ ಎವರೇಜ್ ಮಾಡಿದ್ರಿ ಇದು 7ರಿಂದ 8 ಕ್ವಿಂಟಲ್ ಆತ್ರಿ ಬಳಸಲಾರ್ದ್ರಿ. ಅದೇ ಎಷ್ಟಂತ 13ರಿಂದ 14 ಕ್ವಿಂಟಲ್ ಆತ್ರಿ. ಪ್ರತಿ ಒಂದು ಚೀಲಕ್ಕೆ 10 kg ಕಡಿಮೆ ಬಂದ್ರಿ. ಇದಕ್ಕೆ ಹೋಲಿಸಿದ್ರೆ ಅದು ಟೆರೇಸ್ ಬಳಸಿದಂಥ ಕೆಮಿಕಲ್ ಫುಲ್ ಇಳುವರಿ ಜಾಸ್ತಿ ಆಗ್ಯದ ಸರ್ ರೀ. ಇನ್ನೊಂದು ಸಂಗತಿ ಏನಂದ್ರೆ ರೀ, ಈ ಟೆರೇಸ್ ಹೊಡೆದ ಮೇಲೆ ರೀ ಎಷ್ಟೋ ಮಳೆ ಆದ್ರೂ ಕಾಯಿ ಕಾಪ್ ಬಿಡಲಿಲ್ಲ ರೀ. ಕಾಪ್ ಬಿಡಲಿಲ್ಲ. 60ರಿಂದ 70 ಕಾಯಿ ಐತ್ರಿ ಸರ್. ಇದು ಬಂದ ಲಾಭದಲ್ಲಿಂದ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಲಿ, ನಮ್ಮ ಸಂಸಾರಕ್ಕಾಗಲಿ, ಯಾವುದೇ ಒಂದು ಮನೆ ಕಟ್ಟೋದಾಗಲಿ, ಬೇರೆದು ಹೊಲಗಳಿಗೆ ಯಾವುದೇ ಒಂದು ಕೆಲಸ ಮಾಡೋದ್ರಿಂದ ಇದರಿಂದ ಲಾಭವನ್ನು ಪಡೆದುಕೊಳ್ತೇವೆ ನಾವು. ಇದು ಭಾಳ ಹೆಂಗಂತಂದ್ರೆ ಇದರಷ್ಟು ಖುಷಿನ ಎಲ್ಲಿ ಕಂಡಿದ್ದಿಲ್ಲ ಅಂತ ಅನ್ಬೋದು. ಅಷ್ಟು ಸಂತೋಷ ಆಗುತ್ತೆ ರೀ ಇದನ್ನು ನೋಡಿ. ಈ ಟೆರೇಸ್ ಕಂಪ್ನಿಗೆ ಎಷ್ಟು ಧನ್ಯವಾದ ಹೇಳ್ಬೇಕಂತೂ ಹೇಳಲಾಗ್ಯದ. 100 ಸರ್ತಿ ಹೇಳಿದ್ರೂ ಕಡಿಮೆ ಅಂತಂತ ಅನ್ಬೋದು.